ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಸಂದೀಪ್. ಭಾರತ ಮತ್ತು ಆಸ್ಟ್ರೇಲಿಯಾ ನಡುವೆ ನಡೆಯುತ್ತಿರುವಂತಹ ಮೂರನೇ ಟೆಸ್ಟ್ ಪಂದ್ಯದಲ್ಲಿ ಇಂದು 5ನೇ ದಿನದ ಆಟದಲ್ಲಿ ಆಸ್ಟ್ರೇಲಿಯಾ ಸದ್ಯಕ್ಕೆ 105 ರನ್ಗಳನ್ನು ಬಾರಿಸಿ 4 ವಿಕೆಟ್ಗಳನ್ನ ಕಳ್ಕೊಂಡಿದೆ. ಸದ್ಯ ಕ್ರೀಸ್ನಲ್ಲಿ ಶಾನ್ ಮಾರ್ಷ್ ಮತ್ತು ಆ್ಯನ್ಸ್ಕಾಂಬ್ ಅವರು ಬ್ಯಾಟಿಂಗನ್ನು ಮಾಡ್ತಾ ಇದ್ದಾರೆ. ಇಂದು ಕೊನೆಯ ದಿನವಾಟವಾದ್ದರಿಂದ ಆಸ್ಟ್ರೇಲಿಯಾ ತಂಡವನ್ನು ಬೇಗ ಆಲ್ಔಟ್ ಮಾಡಿದ್ರೆ ಭಾರತಕ್ಕೆ ಒಂದು ಗೆಲುವಿನ ಸಾಧ್ಯತೆ ತುಂಬ ಹೆಚ್ಚಿರುತ್ತೆ. ಅಥವಾ ಈ ಒಂದು ಪಂದ್ಯ ಡ್ರಾನಲ್ಲಿ ಕೂಡ ಒಂದು ಅಂತ್ಯವಾಗುವಂಥ ಸಾಧ್ಯತೆ ಇರುತ್ತೆ. ಭಾರತದ ಪರ ರವೀಂದ್ರ ಜಡೇಜಾ ಅವರು 3 ವಿಕೆಟ್ಗಳನ್ನ ಪಡ್ಕೊಂಡ್ರೆ ಇಶಾಂತ್ ಶರ್ಮಾ ಅವರು 1 ವಿಕೆಟ್ನ ಪಡ್ಕೊಂಡಿದ್ದಾರೆ. ಈ ಹಿಂದೆ ಭಾರತ ತನ್ನ ಮೊದಲ ಇನ್ನಿಂಗ್ಸ್ನಲ್ಲಿ 603 ರನ್ಗಳನ್ನು ಬಾರಿಸಿ 8 ವಿಕೆಟ್ಗಳನ್ನ ಕಳ್ಕೊಂಡು ಡಿಕ್ಲೇರನ್ನು ಮಾಡಿತ್ತು. ಆ ಒಂದು ಇನ್ನಿಂಗ್ಸ್ನಲ್ಲಿ ಚೇತೇಶ್ವರ ಪೂಜಾರ ಅವರು 202 ರನ್ಗಳನ್ನು ಬಾರಿಸಿರ್ತಾರೆ ಮತ್ತು ವಿಕೆಟ್ ಕೀಪರ್ ಸಾಹಾ ಅವರು 117 ರನ್ಗಳನ್ನು ಬಾರಿಸಿ ಒಂದು ಒಳ್ಳೆಯ ಲೀಡನ್ನು ಆಸ್ಟ್ರೇಲಿಯಾ ತಂಡಕ್ಕೆ ಕೊಟ್ಟಿರ್ತಾರೆ. ಆದರೂ ಈ ಒಂದು 5ನೇ ದಿನದ ಆಟದ ಪಂದ್ಯದಲ್ಲಿ ಡಿಪೆಂಡ್ ಆಗಿರುತ್ತೆ ಯಾವ ರೀತಿ ಭಾರತ ಈ ಒಂದು ಜಯವನ್ನು ಸಾಧಿಸುತ್ತೆ ಅಂತ. ಆದಷ್ಟು ಬೇಗ ಈ ಒಂದು ಆಸ್ಟ್ರೇಲಿಯಾ ತಂಡವನ್ನು ಆಲ್ಔಟ್ ಮಾಡಿದ್ರೆ ಗೆಲುವಿನ ಸಾಧ್ಯತೆ ತುಂಬ ಹೆಚ್ಚು ನಮ್ಮ ಭಾರತ ತಂಡಕ್ಕೆ. ನಿಮ್ಗೆ ಅನಿಸುತ್ತೆ ಈ ಒಂದು ದಿನದ ಆಟದ ಅಂತ್ಯಕ್ಕೆ ಭಾರತ ಜಯವನ್ನು ಸಾಧಿಸುತ್ತಾ? ಕೆಳಗಡೆ ಕಾಮೆಂಟ್ ತಿಳಿಸಿ. ನಿಮ್ಗೇನಾದರೂ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇದೇ ರೀತಿ ನಮ್ಮ ಬೇರೆ ಬೇರೆ ವಿಡಿಯೋಗಳಿಗೆ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.